ಹಾಯ್, ವೆಲ್ಕಮ್ ಟು ಕಲ್ಕುಳಿ ಕ್ರಿಯೇಷನ್ ಲಾಗ್. ನಾನಿವತ್ತು ನಿಮಗೆ ಯಾವುದೇ ರೀತಿಯ ಕುಕ್ಕಿಂಗ್ ವಿಡಿಯೋಸ್ ತೋರಿಸ್ತಾ ಇಲ್ಲ. ಆದರೆ ಮಿಕ್ಸಿಯಲ್ಲಿ ಬರುವಂತಹ ಏನು ಫುಡ್ ಪ್ರೊಸೆಸರ್ ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಅದನ್ನು ಬಳಸ್ಕೊಂಡು ನಮ್ಮ ಕೆಲಸಗಳನ್ನು ನಾವು ಹೇಗೆ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಾನು ತೋರಿಸ್ಕೊಡ್ತೀನಿ. ಹಾಗೆಯೇ ಇದು ಯಾವುದೇ ರೀತಿಯ ಪೇಯ್ಡ್ ಪ್ರಮೋಷನ್ ವಿಡಿಯೋ ಆಗಿಲ್ಲದೆ ಇರೋದ್ರಿಂದ ನಾನು ಯಾವ ಬ್ರ್ಯಾಂಡಿಂದ ಯೂಸ್ ಮಾಡ್ತೀನಿ ಅಂತ ನಾನಿಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಆದರೆ ಯಾವುದೇ ಬ್ರ್ಯಾಂಡಿನಲ್ಲೂ ಇವಾಗ ಎಲ್ಲದ್ರದ್ದು ಜೊತೆಗೂ ಈ ಫುಡ್ ಪ್ರೊಸೆಸರನ್ನು ಅಟ್ಯಾಚ್ಮೆಂಟು ಬರುತ್ತೆ. ನಾವು ಅದನ್ನು ನೋಡಿಬಿಟ್ಟು ತೊಗೊಂಡ್ರೆ ನಮಗೆ ತುಂಬ ಕ್ವಿಕ್ಕಾಗಿ ನಾವು ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಬೋದು. ಫಸ್ಟ್ ನಾನಿಲ್ಲಿ ಈ ಫುಡ್ ಪ್ರೊಸೆಸರ್ ಜಾರ್ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಟ್ಟು, ಅದು ನೋಡಿ ಈ ರೀತಿ ಇರುತ್ತೆ ಅಟ್ಯಾಚ್ಮೆಂಟ್ಸ್ಗಳು. ಇದು ಕಂಟೈನರ್ ಆದರೆ ಇದಕ್ಕೆ ಈ ರೀತಿ ಹಾಕ್ಕೊಂಡ್ಬಿಟ್ಟು ನಂತರ ಈ ಬ್ಲೇಡನ್ನು ಹಾಕ್ಕೊಳ್ಬೋದು. ಈಗ ಇದು ಹಾಕ್ಕೊಂಡಿದ್ದೀನಲ್ಲ, ನೆಕ್ಸ್ಟ್ ನಾನಿಲ್ಲಿ ಬೀಟ್ರೂಟನ್ನು ಹೇಗೆ ನಾವು ಕ್ವಿಕ್ಕಾಗಿ ಚಾಪ್ ಮಾಡ್ಕೊಳ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನು ಬೀಟ್ರೂಟನ್ನು ಸಿಪ್ಪೆ ಎಲ್ಲ ತಕ್ಕೊಳ್ಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕ ಚೂರುಗಳನ್ನಾಗಿ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಚಿಕ್ಕ ಚೂರುಗಳನ್ನೇ ಯೂಸ್ ಮಾಡ್ತೀನಿ, ಆವಾಗ ಮಿಕ್ಸಿ ತುಂಬ ಡ್ಯಾಮೇಜು ಆಗೋದಿಲ್ಲ ಅನ್ನೋ ಒಂದು ರೀಸನ್ನಿಗಾಗಿ ಈ ರೀತಿ ಚಿಕ್ಕ ಚೂರುಗಳನ್ನು ತೊಗೊಂಡಿದ್ದೀನಿ. ಅದು ಕ್ವಾಂಟಿಟಿ ನೀವು ಹೇಗೆ ಬೇಕೋ ನಿಮಗೆ ಅಷ್ಟನ್ನು ನೋಡಿಬಿಟ್ಟು ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲೊಂದು ಅರ್ಧ kg ಆಗೋಷ್ಟು ಬೀಟ್ರೂಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡ ನಂತರ ಅದಕ್ಕೆ ನೋಡಿ ಈ ರೀತಿ ಒಂದು ಲಿಡ್ ಬರುತ್ತೆ. ಈ ಲಿಡ್ಡನ್ನು ನೀವು ಕವರ್ ಮಾಡ್ಕೊಬೇಕು. ಕವರ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಪಲ್ಸ್ ಮೋಡಲ್ಲಾದ್ರೂ ಮಾಡ್ಬೋದು, ಇಲ್ಲಾಂದರೆ ನೀವು ಒಂದನೇ ನಂಬರಿಗೆ ಆನು ಆಫು ಮಾಡಿನೂ ನೀವು ಚಾಪ್ ಮಾಡ್ಕೊಳ್ಬೋದು. ನಾನಿವಾಗ ಇದನ್ನು ಚಾಪ್ ಮಾಡಿ ತೋರಿಸ್ತೀನಿ ಹೇಗೆ ಅಂತ ಹೇಳಿಬಿಟ್ಟು. ಇವಾಗ ನೋಡಿ, ನಾನು ಇದು ಪಲ್ಸ್ ಮೋಡಲ್ ಆಗುತ್ತೆ. ನೀವು ಆ ರೀತಿನಾರು ಮಾಡ್ಬೋದು, ಇಲ್ಲಾಂದರೆ ಈ ರೀತಿ ನಂಬರ್ 1ಗೆ ಹಾಕಿಬಿಟ್ಟು ನೀವು ಜಸ್ಟ್ ಆನು ಆಫು ಆ ಥರ ಮಾಡಿದ್ರೆ ಸಾಕು. ನಿಮಗೆ ತುಂಬ ಚಿಕ್ಕದಾಗಿ ಚಾಪ್ ಆಗಬೇಕು ಅನ್ನೋದಿದ್ರೆ ನೀವು ಸ್ವಲ್ಪ ಹೊತ್ತು ಜಾಸ್ತಿ ಹಾಕ್ಕೊಳ್ಬೋದು. ನಾನು ಜಸ್ಟ್ ಇಲ್ಲಿ ಸೆಕೆಂಡ್ಸಲ್ಲಿ ಆನು ಆಫು ಮಾಡಿ ಇದನ್ನು ಮಾಡ್ತೀನಿ. ಇವಾಗ ನೋಡಿ, ನನಗೆ ಸ್ವಲ್ಪ ದೊಡ್ಡ ದೊಡ್ಡ ಚೂರುಗಳು ಬೇಕಾಗಿರೋದ್ರಿಂದ ನಾನು ಜಸ್ಟ್ ಒಂದು 2 ಸೆಕೆಂಡ್ಸ್ ಅಷ್ಟೂ ನಾನು ಇದನ್ನು ಬೀಟ್ ಮಾಡಿಲ್ಲ. ಇವಾಗ ಇದು ರೆಡಿಯಾಗಿದೆ. ಎಷ್ಟು ದೊಡ್ಡ ಚೂರಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ಇದು ಸ್ವಲ್ಪ ದೊಡ್ಡ ದೊಡ್ಡ ಚೂರುಗಳೇ ಇದೆ. ನಿಮಗೆ ಬೇಕು ಅಂದರೆ ನೀವು ಇನ್ನೂ 1-2 ಸೆಕೆಂಡ್ ಇದನ್ನು ರನ್ ಮಾಡಿಕೊಂಡು ಚಿಕ್ಕದಾಗಿ ನೀವು ಚಾಪ್ ಮಾಡ್ಕೊಳ್ಬೋದು. ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂದರೆ ವಿತಿನ್ 2 ಸೆಕೆಂಡ್ಸಲ್ಲಿ ನೀವು ಇದನ್ನು ಚಾಪ್ ಮಾಡ್ಬೋದು. ಹಾಗೆ ಬೀಟ್ರೂಟು ಎಲ್ಲರೂ ಹೆಚ್ಚೋದಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಇದರಿಂದ ಕೈಯೆಲ್ಲ ಗಲೀಜಾಗುತ್ತೆ ಅಂತ ಹೇಳಿಬಿಟ್ಟು. ಇದೊಂದು ನೀವು ಇಟ್ಕೊಂಡ್ರೆ ಆರಾಮಾಗಿ ತುಂಬ ಕ್ವಿಕ್ಕಾಗಿ ನಮ್ಮ ಕೆಲಸಗಳನ್ನು ನಾವು ಮುಗಿಸ್ಕೊಳ್ಬೋದು. ಹಾಗೆಯೇ ನಾನು ಹಾಕುವಂತಹ ಈ ಇನ್ಫಾರ್ಮೇಟಿವ್ ವಿಡಿಯೋ ಆಗಲಿ ಕುಕ್ಕಿಂಗ್ ವಿಡಿಯೋ ಆಗಲಿ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಎಲ್ಲರೂ ನನ್ನ ಕಲ್ಕುಳಿ ಕ್ರಿಯೇಷನ್ ಚಾನಲ್ ಇದೆ, ಅದನ್ನು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ತುಂಬ ಟೈಮ್ ಸೇವ್ ಆಗುತ್ತೆ. ನೀವು ಇದು ಅರ್ಧ kg ಬೀಟ್ರೂಟ್ ಹೆಚ್ಚಬೇಕು ಅಂದರೆ ನಿಮಗೆ ಮಿನಿಮಮ್ ಒಂದು 5 to 10 ಮಿನಿಟ್ಸು ಬೇಕಾಗುತ್ತೆ. ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಳ್ಳಿ, ನಿಮ್ಮ ಕೆಲಸಗಳನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಇದರಿಂದ ಬೇರೆ ಬೇರೆ ರೀತಿಯ ವೆಜಿಟೇಬಲ್ಗಳನ್ನು ನಾವು ಚಾಪ್ ಮಾಡ್ಬೋದು. ಮುಂದಿನ ದಿವಸಗಳಲ್ಲಿ ನಾನು ಅದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು.